ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾಮರ್ಸ್ ಸ್ಟುಡಿಯೋ. ಇವತ್ತಿನ ಕ್ಲಾಸ್ದಾಗ ಬಿ.ಕಾಮ್ ಫಸ್ಟ್ ಸೆಮಿಸ್ಟರ್ ಒಳಗೆ ಬರೋ ಫೈನಾನ್ಷಿಯಲ್ ಅಕೌಂಟಿಂಗ್ ಪ್ರಾಬ್ಲಮ್ಸ್ ನೋಡೋಣಂತ. ಇದು ನಾನ್ NEP ದವ್ರಿಗೆ ಡೈರೆಕ್ಟ್ ನಾನು 5 ಮಾರ್ಕ್ಸಿನ ಪ್ರಾಬ್ಲಮ್ಸ್ ಮತ್ತು 10 ಮಾರ್ಕ್ಸಿನ ಪ್ರಾಬ್ಲಮ್ಸ್ ಈ ಥರ ಡಿಸ್ಕಸ್ ಮಾಡೋಣಂತ. ಈಗ ಫಸ್ಟ್ 5 ಮಾರ್ಕ್ಸಿನ ಪ್ರಾಬ್ಲಮ್ಸ್ದಾಗ ಫಸ್ಟ್ ರಾಯಲ್ಟಿ ಚಾಪ್ಟರ್ ಮ್ಯಾಗ ಯಾವ ಥರ ಕ್ವಶನ್ ಕೇಳ್ತಾರ ಅಂತ ನೋಡೋಣಂತ. ರಾಯಲ್ಟಿದಾಗ 2 ಮೆಥಡ್ಸ್ ಅದಾವ. ಒಂದು ಫಿಕ್ಸ್ಡ್ ಪೀರಿಯಡ್ ಮೆಥಡ್ ಅಂತ, ಇನ್ನೊಂದು ಫ್ಲಕ್ಚುಯೇಟಿಂಗ್ ಪೀರಿಯಡ್ ಮೆಥಡ್ ಅಂತ. ಅವನ್ನ ಎರಡು ಸಮ ನೋಡೋಣಂತೆ. ಫಸ್ಟ್ ಒನ್, ರಜತ್ ಕಂಪ್ನಿ took a mine on a leave for a royalty of ₹2. The minimum rent was fixed for 5,000. The recoupment of short working during first 4 years. The output are as follows. Years ಕೊಟ್ಟಾರ, ಔಟ್ಪುಟ್ ಕೊಟ್ಟಾರ. 2011 ಇಂದ 2016 ತನಕ ಕೊಟ್ಟಾರ. ನೆಕ್ಸ್ಟ್ ಔಟ್ಪುಟ್ ಕೊಟ್ಟಾರ. ಪ್ರಿಪೇರ್ ರಾಯಲ್ಟಿ ಚಾರ್ಟ್ ಅಂತ ಹೇಳಕ್. ಓಕೆ, ಏನಿಲ್ಲ, ಫಸ್ಟ್ ಕ್ವಶನ್ ಓದ್ಕೊಂಡು ಅವರು ಶಾರ್ಟ್ ವರ್ಕಿಂಗ್ ಫಸ್ಟ್ 4 ಇಯರ್ ಐತೋ ನೆಕ್ಸ್ಟ್ ಇಯರ್ ಐತೋ ಚೆಕ್ ಮಾಡಬೇಕು. ಇಲ್ಲೇನು ಕ್ವಶನ್ದಾಗ ಇದು ಫಸ್ಟ್ 4 ಇಯರ್ಸ್ ಅಂತ ಕೊಟ್ಟಾರಲ್ಲ, ಇದು ಫಸ್ಟ್ ಮೆಥಡ್ ಆಕೈತಿ. ಏನು ಫಿಕ್ಸ್ಡ್ ಪೀರಿಯಡ್ ಮೆಥಡ್ ಇದು ಈ ಕ್ವಶನ್. ಒಂದ್ ವೇಳೆ ನೆಕ್ಸ್ಟ್ ಅಂತ ಏನೋ ಶಬ್ದ ಬಂದಿತ್ತ ಕ್ವಶನ್ಯಾಗ, ನೆಕ್ಸ್ಟ್ ಇಯರ್ಸ್ ಅಂತ ಏನೋ ಬಂದಿದ್ರ ಅದು ಫ್ಲಕ್ಚುಯೇಟಿಂಗ್ ಪೀರಿಯಡ್ ಅಂತ. ಈಗ ಫಸ್ಟ್ ಪ್ರಾಬ್ಲಮ್ ಬಿಡ್ಸಾಕ ಏನೇನ್ ಬೇಕು ನೋಡೋಣಂತ. ರಾಯಲ್ಟಿ ಪೇಬಲ್ ಚಾರ್ಟ್ ಅಂತ ಹಾಕೊಂಡು ಇವು 9 ಕಾಲಮ್ ಕಂಪಲ್ಸರಿ ಹಾಕ್ಬೇಕು. ಇಯರ್ ಕಾಲಮ್ ಹಾಕ್ಬೇಕು, ಔಟ್ಪುಟ್ ಕಾಲಮ್, ಇವೆರಡು ಅವ್ರ ಕ್ವಶನ್ ಕೊಟ್ಟಿರ್ತಾರ. ರಾಯಲ್ಟಿ ಒಂದು ರುಪೀಸ್ ಕೊಟ್ಟಿರ್ತಾರ, ಇಲ್ಲಿಕಂದ್ ಪರ್ಸೆಂಟೇಜ್ ಕೊಟ್ಟಿರ್ತಾರ, ಇಲ್ಲಿಕಂದ್ ಪೈಸಾದಾಗ ಕೊಟ್ಟಿರ್ತಾರೆ. ಇದು ರಾಯಲ್ಟಿನ ಇದನ್ನು ಡೈರೆಕ್ಟ್ ಕ್ವಶನ್ ಕೊಟ್ಟಿರ್ತಾರ. ಇದನ್ನ ನಾವು ಮಿನಿಮಮ್ ರೆಂಟ್ ಅವ್ರ ಕ್ವಶನ್ ಕೊಟ್ಟಿರ್ತಾರ. ಶಾರ್ಟ್ ವರ್ಕಿಂಗ್ ಇಂದ ಏನೈತಲ್ಲ ಇದನ್ನ ನಾವು ಮಾಡ್ಕೊಂತ ಕ್ಯಾಶ್ ಪೇಮೆಂಟ್ ಅಂತ ನಾವು ಮಾಡೋದಿರ್ತೈತಿ. ಶಾರ್ಟ್ ವರ್ಕಿಂಗ್, ಸರ್ಪ್ಲಸ್, ಇರಿಕವರೇಬಲ್, ಕ್ಯಾಶ್ ಪೇಮೆಂಟ್. ಇದು ಕ್ಯಾಶ್ ಪೇಮೆಂಟಿಗೆ ಹಚ್ಚಾಕ ಒಂದು ಫಾರ್ಮುಲಾ ಐತಿ, ನಾನು ಆಮೇಲೆ ಹೇಳ್ತೀನಿ. ಫಸ್ಟ್ ಒಂದ್ ವೇಳೆ ಕ್ವಶನ್ದಾಗ ಇಯರ್ ಈ ತರ ಇಯರ್ ಕೊಡ್ಲಿಲ್ಲ ಅಂತ ಅಂದ್ರ ನಾವು ರೋಮನ್ ನಂಬರ್ ತಗೋಬೇಕು. ಅಂದ್ರೆ 1, 2 ಅಂತ ಹಾಕೊಡ್ಬೇಕು. ಫಸ್ಟ್ ಈಗ ಏನೈತಿ 2011 to 16 ಇಯರ್ ಹಚ್ಕೋಬೇಕು. ಇಯರ್ ಕೊಟ್ಟಾರ 2011, 2012, 2013, 2014, 2015, 2016. ಓಕೆ, ಮುಗಿಯಾಯ್ತು. ಇವಾಗ ಔಟ್ಪುಟ್ 1000, 2,700. ನೆಕ್ಸ್ಟ್ ಏನೈತಿ 3,000, 3,500, 3,500. ನೆಕ್ಸ್ಟ್ 4,000, ನೆಕ್ಸ್ಟ್ 5,000. ಇಷ್ಟು ನಾವು ಫಸ್ಟ್ ಹಚ್ಕೋಬೇಕು. ನೆಕ್ಸ್ಟ್ ರಾಯಲ್ಟಿ ಅಂದ್ರ ಕ್ವಶನ್ದಾಗ ಒಂದು ಅಮೌಂಟ್ ಕೊಟ್ಟಿರ್ತಾರ ಅವ್ರು, ಇಷ್ಟು ರಾಯಲ್ಟಿ ಐತಿ ಅಂತ. ಅದನ್ನ ಚೆಕ್ ಮಾಡ್ಕೋಬೇಕು. ರಜತ್ ಕಂಪ್ನಿ took a mine on leave for a royalty of ₹2 ಅಂತ ಐತಲ್ಲ, ಇದು ನಮ್ದು ರಾಯಲ್ಟಿ ಅಮೌಂಟ್ ಇದ್ದಂಗ. ಓಕೆ, ಈ ಅಮೌಂಟನ್ನ ನಾವು ಇಲ್ಲಿ ತಗೊಂಡು ಇಲ್ಲಿ ಬರ್ಕೋರಿ. ₹2. ಓಕೆ, ಏನಿಲ್ಲ, ಔಟ್ಪುಟ್ ಕಾಲಮ್ದಾಗಿಂದು ಮತ್ತು ರಾಯಲ್ಟಿ ಕೊಟ್ಟಿದ್ದ ಅಮೌಂಟನ್ನು ಎರಡು ಇಂಟು ಮಾಡಿದ್ರೆ ನಮ್ಗೆ ರಾಯಲ್ಟಿ ಸಿಗುತ್ತೆ. ಅಂದ್ರೆ ಔಟ್ಪುಟ್ 2011 ಔಟ್ಪುಟ್ ಏನೈತಿ 1,000 ಇಂಟು ಅವರೆಷ್ಟು ಅಮೌಂಟ್ ಹೇಳ 2 ಮಾಡಿದ್ರೆ 2,000 ಆಗುತ್ತೆ. ಇಷ್ಟೇ. ಇದೇ ಥರ ಎಲ್ಲದಕ್ಕೂ ಮಾಡ್ಕೋಬೇಕು. ಒಂದು ವೇಳೆ ಈ ಅಮೌಂಟು ಪೈಸೆದಾಗ ಕೊಟ್ಟಿದ್ರೆ ಸೇಮ್ 1000 ಇಂಟು ಏನು 0.5 ಪೈಸೆ ಅಂದರೆ 0.5 ಪೈಸೆ ತೊಗೊಂಡು ಹಿಂಗೆ ಆ ಥರ ಮಾಡ್ಕೊಂತ ಹೋಗ್ಬೇಕು. ಪರ್ಸೆಂಟೇಜ್ ಕೊಟ್ಟಿದ್ರೆ 1000ನ ಎಷ್ಟು ಈಗ 10%, 1000 ಇಂಟು 10%, 10 ಡಿವೈಡ್ ಬೈ 100 ಮಾಡಿದ್ರೆ ನಮ್ಗೆ ಅಮೌಂಟ್ ಸಿಗುತ್ತೆ. ಇಷ್ಟೇ. 2,000 ಇಂಟು 2 ಮಾಡಿದ್ರೆ 4,500. ನೆಕ್ಸ್ಟ್ 3,000 ಇಂಟು 2 6,000, 3,500 ಇಂಟು 2 7,000, 4,000 10,000. ಇದು ರಾಯಲ್ಟಿ ಕಾಲಮ್. ನೆಕ್ಸ್ಟ್ ಮಿನಿಮಮ್ ರೆಂಟ್. ಕ್ವಶನ್ದಾಗ ಕೊಟ್ಟಿರ್ತಾರ ಮಿನಿಮಮ್ ರೆಂಟ್. ಮಿನಿಮಮ್ ರೆಂಟ್ ವಾಸ್ ಫಿಕ್ಸ್ಡ್ ಫಾರ್ 5,000 ಅಂತ ಐತಿ. ಅದನ್ನ ಈ ಮಿನಿಮಮ್ ಕಾಲಮಿಗೆ ಬಂದು ಅಷ್ಟುದಕ್ಕೂ ಸೇಮ್ ಹಚ್ಚಿಬಿಡ್ಬೇಕು. 5,000, 5,000, 5,000. ಮಿನಿಮಮ್ ರೆಂಟ್ ಎಲ್ಲರಿಗೂ ಸೇಮ್ ಇರುತ್ತೆ. ಓಕೆ,
ನೆಕ್ಸ್ಟ್ ಇಲ್ಲಿ ತನಕ ಕ್ವಶನ್ದಾಗ ಅವ್ರು ಕೊಟ್ಟಿರೋದೇ ಇರ್ತೈತಿ. ಇನ್ನು ನಾವು ಶಾರ್ಟ್ ವರ್ಕಿಂಗ್ ಇಂದ ನಮ್ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಇದನ್ನ ಹೆಂಗ್ ಶಾರ್ಟ್ ವರ್ಕಿಂಗ್ ಹೆಂಗ್ ಕಂಡು ಹಿಡ್ಕೋಬೇಕಂದ್ರ ರಾಯಲ್ಟಿ ಮಿನಿಮಮ್ ರೆಂಟ್ ಡಿಫ್ರೆನ್ಸ್ ನ ನಾವು ಶಾರ್ಟ್ ವರ್ಕಿಂಗ್ ಅಂತ ತಗೋತೀವಿ. ರೆಂಟ್ ಏನಾದ್ರೂ ಜಾಸ್ತಿ ಇತ್ತಂದ್ರ ಅಂದ ಮಿನಿಮಮ್ ರೆಂಟ್ ಏನಾದ್ರೂ ರಾಯಲ್ಟಿಗಿನ್ನ ಜಾಸ್ತಿ ಇತ್ತಂದ್ರ ನಮ್ಗೆ ಅದು ಶಾರ್ಟ್ ವರ್ಕಿಂಗ್ ಆಗೈತಿ. ಒಂದ್ ವೇಳೆ ರಾಯಲ್ಟಿ ರೆಂಟ್ಗಿಂತ ಏನಾದ್ರೂ ಜಾಸ್ತಿ ಇದ್ರೆ ಅದು ಸರ್ಪ್ಲಸ್ ಆಗುತ್ತೆ. ಇಲ್ಲೇ ಒಂದು ತೋರಿಸ್ತೀನಿ ನೋಡ್ರಿ. ಈಗ 5,000 ಮೈನಸ್ 2,000 ಇಲ್ಲಿ ಯಾವ್ದು ದೊಡ್ಡದೈತಿ? ಮಿನಿಮಮ್ ರೆಂಟ್. ಇದು ಶಾರ್ಟ್ ವರ್ಕಿಂಗ್ ಆಗುತ್ತೆ. ಓಕೆ, ಆಮೇಲೆ ಈ 5,000 ಮೈನಸ್ 2,000 ಮಾಡ್ಕೊಂಡ್ರೆ ನಮ್ಗೆ 3,000 ಶಾರ್ಟ್ ವರ್ಕಿಂಗ್ ಸಿಗುತ್ತೆ. ಓಕೆ, ಶಾರ್ಟ್ ವರ್ಕಿಂಗ್ ಕಂಡು ಹಿಡ್ಕೋದಿದ್ದು. ಪ್ಲೇಸ್ ಇಲ್ಲ. ಈ ತರ ಮಾಡ್ಕೋಬೇಕು. ನೆಕ್ಸ್ಟ್ 5,400 ಮೈನಸ್ 5,000 ಏನಾಗುತ್ತಿದ್ದು? ಸರ್ಪ್ಲಸ್ ಆಗುತ್ತೆ. ಯಾಕಂದ್ರೆ ರಾಯಲ್ಟಿ ಜಾಸ್ತಿ ಐತಿ. ರಾಯಲ್ಟಿ ಜಾಸ್ತಿ ಇದ್ದಾಗ ಅದು ನಮಗ ಸರ್ಪ್ಲಸ್ ಆಗುತ್ತೆ. ಎಷ್ಟು? 400 ಸರ್ಪ್ಲಸ್ ಆಗೈತಿ. ಡಿಫ್ರೆನ್ಸ್ ಅಮೌಂಟ್ ಅಷ್ಟು ಹಚ್ಬೇಕು. ಯಾವ್ದು ಜಾಸ್ತಿ ಐತಿ ಯಾವ್ದು ಕಮ್ಮಿ ಐತಿ ನೋಡ್ಕೊಂಡು. ನೆಕ್ಸ್ಟ್ 6,000 5,000 ಇಲ್ಲೇ ರಾಯಲ್ಟಿ ಜಾಸ್ತಿ ಐತಿ. ಸೊ ನಮ್ಗೇನಿದು ಸರ್ಪ್ಲಸ್ ಆಗುತ್ತೆ. ಎಷ್ಟು ಜಾಸ್ತಿ ಐತಿ? 1,000 ಜಾಸ್ತಿ ಐತಿ. ನೆಕ್ಸ್ಟ್ 7,000 5,000 7,000 ರಾಯಲ್ಟಿ ಜಾಸ್ತಿ ಐತಿ. ಡಿಫ್ರೆನ್ಸ್ ಅಮೌಂಟ್ ಎಷ್ಟೈತಿ? 2,000 ಐತಿ. ನೆಕ್ಸ್ಟ್ 3,000 ಸೇಮ್ ಎಲ್ಲದಕ್ಕೂ ಇದೇ ತರ ಮಾಡೋದು. ಓಕೆ, ಇಲ್ಲಿ ತನಕ ಇವಾಗ ಸ್ಟಾರ್ಟ್ ಆಗ್ತೈತಿ ನೋಡ್ರಿ ಪ್ರಾಬ್ಲಮ್. ರಿಕವರಿ ಇರ್ರಿಕವರೇಬಲ್. ಅವ್ರೇನ್ ಹೇಳ್ಯಾರ ಕ್ವಶನ್ದಾಗ? ದ ರಿಕ್ರೂಟ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ ಡ್ಯೂರಿಂಗ್ ಫಸ್ಟ್ 4 years ಅಂತ ಹೇಳ್ಯಾರ. ಸೊ ನಾವು ಶಾರ್ಟ್ ವರ್ಕಿಂಗ್ ಏನೈತಲ್ಲ ಫಸ್ಟ್ 4 years ದಾಗ ನಾವು ಅದನ್ನ ರಿಕವರ್ ಆಗ್ತೈತೆ ಇರೋದು ಚೆಕ್ ಮಾಡ್ಕೋಬೇಕು. ಫಸ್ಟ್ 4 years 2011 12 13 14 ಬಿಟ್ಟು ಉಳ್ಕಿದ್ದ ಕಾಲಮ್ಗೆ ನಾವು ಡ್ಯಾಶ್ ಇಟ್ಕೋತೀವಿ. ಫಸ್ಟ್ 4 ಐತಲ್ಲ ಅದಕ್ಕೆ ಫಸ್ಟ್ 4 years ನಾವು ಖಾಲಿ ಬಿಟ್ಕೊಂಡು ನೆಕ್ಸ್ಟ್ ಲಾಸ್ಟ್ ಏನು 15 16 ನಾವು ಡ್ಯಾಶ್ ಇಟ್ಕೋತೀವಿ. ಓಕೆ, ಇವಾಗ 3,000 ನ ಫಸ್ಟ್ ಇಯರ್ ಸರ್ಪ್ಲಸ್ ದಾಗ ಚೆಕ್ ಮಾಡ್ಕೋಬೇಕು. 3,000 ನ ಫಸ್ಟ್ ಇಯರ್ ಸರ್ಪ್ಲಸ್ ದಾಗ ನಮ್ಗೆ ರಿಕವರ್ ಮಾಡಕ್ ಆಗುತ್ತೆ ಹೇಳೋ ಚೆಕ್ ಮಾಡ್ಕೋಬೇಕು. ನೋ, ಯಾಕಂದ್ರೆ ಸರ್ಪ್ಲಸ್ ದಾಗ ಅಮೌಂಟ್ ಇಲ್ಲ. ಸೊ ಅದನ್ನ ಡ್ಯಾಶ್ ಇಡ್ತೀವಿ. ನೆಕ್ಸ್ಟ್ 3,000 ನ ನೆಕ್ಸ್ಟ್ ಇಯರ್ ಸೆಕೆಂಡ್ ಇಯರ್ 2012 ದಾಗ ರಿಕವರ್ ಆಗ್ತೈತೆ ನೋಡ್ಕೋಬೇಕು. ಅಮೌಂಟ್ ಐತಿ ಎಷ್ಟೈತಿ? 400 ಅಷ್ಟ. 400 ಅಷ್ಟ ರಿಕವರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಈಗ 3,000 ದಾಗ 400 ಹೋದ್ರೆ ಇನ್ ನೆಕ್ಸ್ಟ್ 2,600 ಉಳಿತು. 2,600 ನೆಕ್ಸ್ಟ್ 1,000 ದಾಗ ರಿಕವರ್ ಆಗುತ್ತೆ ಇಲ್ಲ ನೋಡ್ಕೋಬೇಕು ಸರ್ಪ್ಲಸ್ ದಾಗ. ಎಸ್ 1,000 ನಾವು ತಗೋಬಹುದು. ಇವಾಗ 1,400 ಹೋದ್. ನೆಕ್ಸ್ಟ್ 3,000ಗೆ ಇನ್ನು ನಮ್ಗೆ 1,600 ಬೇಕು. ಸೊ ನೆಕ್ಸ್ಟ್ 2,000 ದಾಗ ತಗೋಬಹುದು ಇಲ್ಲ ಚೆಕ್ ಮಾಡ್ಬೇಕು. ಎಸ್ 1,600 ಕ್ಯಾನ್ ಬಿ ರಿಕವರ್ ಹಿಯರ್. ಸೊ ಎಲ್ಲಾನು ರಿಕವರ್ ಆಯ್ತು. ಈ ರಿಕವರಿಗೆ ಹಚ್ಚುವ ಅಮೌಂಟ್ ಏನಿಲ್ಲ. ಸೊ ಅವನ್ನ ಅಷ್ಟು ಡ್ಯಾಶ್ ಇರ್ಬೇಕು. ಇಷ್ಟು ಗೊತ್ತಾಯ್ತಾ? ಇವಾಗ ನೆಕ್ಸ್ಟ್ ಇದಾದ್ಮೇಲೆ ಕ್ಯಾಶ್ ಪೇಮೆಂಟ್ಗೆ ಒಂದು ಫಾರ್ಮುಲಾ ಐತಿ. ಓಕೆ, ಈಗ ನೆಕ್ಸ್ಟ್ ಕ್ಯಾಶ್ ಪೇಮೆಂಟಿಗೆ ಹೋಗ್ಬೇಕು. ಕ್ಯಾಶ್ ಪೇಮೆಂಟ್ ಹೆಂಗ್ ಕಂಡು ಹಿಡ್ಕೋಬೇಕಂದ್ರೆ ಅದಕ್ಕೊಂದು ಫಾರ್ಮುಲಾ ಐತಿ. ಇಲ್ಲೇ ಹಾಕ್ತೀನಿ. ಸೊ ನಂಗೆ ಅಲ್ಲೇ ಪ್ಲೇಸ್ ಇಲ್ಲ. ಸೊ ನಾ ಇಲ್ಲೇ ಬರ್ಕೊಂಡಿರ್ತೀನಿ ನೋಡ್ರಿ. ಕ್ಯಾಶ್ ಪೇಮೆಂಟಿಗೆ ಫಾರ್ಮುಲಾ ರಾಯಲ್ಟಿದಾಗ ಏನು ಅಮೌಂಟ್ ಐತಿ ಕಾಲಮ್ದಾಗ ಏನು ಅಮೌಂಟ್ ಐತಿ ಅದು. ನೆಕ್ಸ್ಟ್ ಪ್ಲಸ್ ಶಾರ್ಟ್ ವರ್ಕಿಂಗ್ ಅಮೌಂಟನ್ನು ಪ್ಲಸ್ ತಗೊಂಡು ಶಾರ್ಟ್
ವರ್ಕಿಂಗ್ ಮೈನಸ್ ರಿಕವರ್ ಕಾಲಮ್ದಾಗ ಏನಾರ ಅಮೌಂಟ್ ಇದ್ರೆ ಅದನ್ನ ನಾವು ಲೆಸ್ ಮಾಡ್ಕೋತೀವಿ. ಇದು ನಮ್ದು ಕ್ಯಾಶ್ ಪೇಮೆಂಟ್ ಇಂದು ಏನು ಫಾರ್ಮುಲಾ ಆಗಿರ್ತದೆ. ಓಕೆ, ಫಸ್ಟ್ ಒನ್ ಕ್ಯಾಶ್ ಪೇಮೆಂಟಿಗೆ ಫಸ್ಟ್ ಏನು ತಗೋತೀವಿ? ರಾಯಲ್ಟಿ ಕಾಲಮ್ದಾಗ ಎಷ್ಟೈತಿ? 2000 ಐತಿ. ಓಕೆ, 2000. ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ ಎಷ್ಟೈತಿ? 3000 ಆಡ್ ಮಾಡ್ಕೊಂಡು ರಿಕವರ್ದಾಗ ಏನಾರ ಐತೆ ಚೆಕ್ ಮಾಡ್ಕೋಬೇಕು. ರಿಕವರ್ದಾಗ ಏನಿಲ್ಲ, ಫಸ್ಟ್ ಏನ್ ಡ್ಯಾಶ್ ಐತಿ ರಿಕವರ್. ಸೊ ಇವೆರಡ ಅಮೌಂಟ್ ಪ್ಲಸ್ ಮಾಡಿದ್ರೆ ನಮಗೆ 2000 ಪ್ಲಸ್ 3000 5000 ಆಗುತ್ತೆ. ಓಕೆ, ನೆಕ್ಸ್ಟ್ 2012ಗೆ ಸೇಮ್ 4000 5400 ಪ್ಲಸ್ ಶಾರ್ಟ್ ವರ್ಕಿಂಗ್ ದಾಗ ಪ್ಲಸ್ ಮಾಡಕ್ ಏನಿಲ್ಲ. ನೆಕ್ಸ್ಟ್ ಲೆಸ್ ಮಾಡಕ ರಿಕವರ್ದಾಗ 400 ರೂಪೀಸ್ ಐತಿ. ಸೊ ನಮಗ 5400 ದಾಗ ಲೆಸ್ 400 ಮಾಡಿದ್ರೆ 5000 ಬರುತ್ತೆ. ಸೇಮ್ ನೆಕ್ಸ್ಟ್ 6000 ಶಾರ್ಟ್ ವರ್ಕಿಂಗ್ ದಾಗ ಏನಿಲ್ಲ, ಡೈರೆಕ್ಟ್ ರಿಕವರಿ ಹೋಗ್ತೀವಿ. 6000 ಮೈನಸ್ 1000 ಮಾಡಿದ್ರೆ ನಮ್ಗೆ 5000 ಸಿಗುತ್ತೆ. ನೆಕ್ಸ್ಟ್ 7000 ಮೈನಸ್ 1600 ಮಾಡಿದ್ರೆ 5400 ಆಗುತ್ತೆ. ಓಕೆ, ನೆಕ್ಸ್ಟ್ 8000 ರಿಕವರ್ ಶಾರ್ಟ್ ವರ್ಕಿಂಗು ಇಲ್ಲ, ರಿಕವರು ಇಲ್ಲ. ಸೊ ಆಸ್ ಇಟ್ ಇಸ್ 8000. 10,000ಗೂ ಶಾರ್ಟ್ ವರ್ಕಿಂಗು ಇಲ್ಲ, ರಿಕವರು ಇಲ್ಲ, 10,000 ಆಸ್ ಇಟ್ ಇಸ್. ಇದು ರಾಯಲ್ಟಿ ಫಸ್ಟ್ ಮೆಥಡ್ ಆಗಿರುತ್ತೆ, ಫಿಕ್ಸ್ಡ್ ಪೀರಿಯಡ್ ಮೆಥಡ್ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಾಗ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಥ್ಯಾಂಕ್ ಯು.